ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PSTR ಆಕಾಂಕ್ಷಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ನೇಮಕಾತಿ ಕುರಿತು ಪೋಸ್ಟರ್ಸ್ಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಮತ್ತು ಡಿಗ್ರಿ ಮ್ಯಾಂಡೇಟ್ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಪ್ಲಸ್ ನಿಮಗೆ ಅದೇ IT ಶಿಕ್ಷಕರ ನೇಮಕಾತಿ ಕುರಿತು ಮಾಹಿತಿ ಕೊಡ್ತೀವಿ. PSTR ಸಂಖ್ಯೆಗಳ ಬಗ್ಗೆ ಗೊಂದಲ ಕೂಡ ಇತ್ತು. ಆಲ್ರೆಡಿ ಸರ್ಕಾರದವರು ಈ ಹಿಂದೆ ಮಾಹಿತಿ ಕೊಟ್ಟಿದ್ರು, ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ, ನಾವು ನೇಮಕಾತಿ ಮಾಡೋದಿಲ್ಲ ಅಂತ. ಬಿಕಾಸ್ ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ KPSC ಹೋಗ್ತಾ ಇದೆ. KPSCಗೆ ಹೆಚ್ಚು ಪ್ರಿಫರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಇರ್ಬೋದು, GPSC ಇರ್ಬೋದು, ಅದನ್ನು ಕೂಡ ಎರಡನ್ನೂ ಕೂಡ ನಿಮಗೆ ಅಂತೇಳಿ ಕನ್ಸಿಡರ್ ಕೂಡ ಮಾಡಿಕೊಂಡು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ KPSC ಒತ್ತು ಕೊಡ್ತಾ ಇದೆ. ಸರ್ಕಾರಿ ಶಾಲೆಗಳ ಸಂಖ್ಯೆ ಕುಸಿತ ಆಗ್ತಾ ಇದೆ, ಶಿಕ್ಷಕರ ಕೊರತೆ ಕೂಡ ಇದೆ. ಹಾಗಾಗಿ PSTR ಹುದ್ದೆಗಳನ್ನ ನಾವು ಮಾಡೋದಿಲ್ಲ, ಕಡಿಮೆ ಮಾಡ್ತೀವಿ, ಮಾಡೋದಿಲ್ಲ ಅಂತ ಕೂಡ ಹೇಳಿದ್ರು. ಆಮೇಲೆ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈಗ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ನೀವೆಲ್ಲ ಗಮನಿಸಿರ್ತೀರಾ, ಹುದ್ದೆಗಳ ಸಂಖ್ಯೆ ತೀರಾ ಕಡಿಮೆ ಅಂತ ಇದ್ದಾರೆ. ಬರೋಬ್ಬರಿ 500 ಅಷ್ಟೇ ಅಂತ. ಪ್ಲಸ್ ಡಿಗ್ರಿ ಮ್ಯಾಂಡೇಟರಿ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳ ಸಂಖ್ಯೆ ತೀರಾ ಕಡಿಮೆ, ಅಪ್ಲಿಕೆಂಟ್ಸ್ ಆಕಾಂಕ್ಷಿಗಳು ಜಾಸ್ತಿ ಆಗಿರೋ ಕಾರಣ ಈ ಹೊಸ ನಿಯೋಗಕ್ಕೆ ಬಂದಿದ್ದಾರೆ. ಸುಮ್ಮನೆ ಯಾಕೆ ಟೆನ್ಷನ್ ಅಂತ ಹೇಳಿ ಈ ರೀತಿ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಈಗ 15,000 ಶಿಕ್ಷಕರ ನೇಮಕಾತಿ, ಅದರಲ್ಲಿ 2,500 IT ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ. ಪ್ಲಸ್ ಹಂಗಂದ್ರೆ ಅಲ್ಲಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ನಿಮಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಅಭ್ಯರ್ಥಿಗಳನ್ನು ಕೂಡ ಎಲಿಜಿಬಲ್ ಕೂಡ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಡಿಗ್ರಿ ಮ್ಯಾಂಡೇಟರಿ ಮಾಡಿದ್ರೆ ಈಗ ಯಾರು PUC B.Ed ಮಾಡಿರೋರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ವರ್ಷಾನುಗಟ್ಟಲೆ ವೇಟ್ ಕೂಡ ಮಾಡ್ತಿದ್ದಾರೆ. ಅವರಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂತರ ಇಲಾಖೆಗೆ ಭೇಟಿ ನೀಡಿ ಅದನ್ನ ಮನವಿ ಕೊಡ್ತಾರಂತ, ಇಲ್ಲ ಆ ರೀತಿ ಮಾಡಬೇಡಿ ಅಂತ. ಪ್ಲಸ್ ಹುದ್ದೆಗಳ ಸಂಖ್ಯೆ ಕೂಡ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ 51,000ಕ್ಕೂ ಹೆಚ್ಚು ಹುದ್ದೆಗಳು ನಿಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಆರ್ಥಿಕ ಇಲಾಖೆ 51,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. 51,000 ಹುದ್ದೆಗಳು ಯಾವುದು ಹಾಗಾದ್ರೆ ಅಂತ ಹೇಳಿ ನೀವು ಕೇಳ್ಬೋದು. ಅದರಲ್ಲಿ ಯಾವ್ಯಾವ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಹಾಗಾಗಿ ಈ ಮಾಹಿತಿ ಕೂಡ ಇದೆ. ನೆಕ್ಸ್ಟ್ ಸರ್ಕಾರ ಹೇಗೆ ಡಿಸಿಷನ್ ತೆಗೆದುಕೊಳ್ಳೋದೇ ಗೊತ್ತಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಭಾಗವಾಗಿ ನಿಮಗೆ ಲೈಕ್ ಸ್ಟೇಟ್ ಎಜುಕೇಷನ್ ಪಾಲಿಸಿನ ನಾವು ಈಗ ಈ ವರ್ಷನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಹೊಸ ಶಿಕ್ಷಣ ಸಚಿವರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಈಗ ಹೊಸ ಶಿಕ್ಷಣ ಸಚಿವರು ಇಲ್ಲ, ಈಗ CM ಅವರು ಅದನ್ನ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ. CM ಅವರೇ ಈಗ ನಾವು ಗಮನಿಸಬಹುದು. ಈಗ ಏನಾಗುತ್ತೆ ಅಂತ ಹೇಳಿ ನೀವು ಕಾಯ್ದು ನೋಡಬೇಕಾಗುತ್ತೆ. ಇಷ್ಟು ಒಳ ಮಾಹಿತಿ ಕೂಡ ಇದೆ. ನಾವು ನಿಮಗೆ ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತೀವಿ, ಏನೆಲ್ಲ ಬೆಳವಣಿಗೆ ಆಗ್ತಿದ್ದಾವೆ ಏನು ಅಂತ ಹೇಳಿ. ಬಟ್ ನೀವು ಗೊಂದಲ ಆಗಬೇಡಿ, ಯಾವುದೇ ರೀತಿ ಊಹಾಪೋಹಗಳನ್ನ ನಂಬೇಡಿ. ಥ್ಯಾಂಕ್ ಯು.